ದಿನಗಳು ನಿಮ್ಮ ಪರಿಸ್ಥಿತಿ ಏನು ಸಾಮಾನ್ಯ ಜನರು? ನಾವು ಇಲ್ಲಿರಲ್ಲ, ಊರಿಗೆ ಹೊರಟೋಗ್ಬಿಡ್ತೀವಿ ಊರ ಕಡೆಗೆ. ಇಲ್ಲೇ ಇರೋಕ್ಕೆಲ್ಲ ಆಗೋತೆ ಸರ್. ಹಿಡಿ ಸೀದಾ ನಡಿ, ಬೋರ್ಡು ನೋಡಿ ಬಸ್ಸು ಹಿಡಿ. ಸರ್, ಇವಾಗ ಪೆಟ್ರೋಲು ಡೀಸೆಲ್ ಬೆಲೆ ಜಾಸ್ತಿ ಆಗ್ತಿದೆ, ಗ್ಯಾಸು ಜಾಸ್ತಿ ಆಗಿದೆ. ಇದು ಹೆಂಗ್ ನಿಮ್ಮ ಮೇಲೆ ಪರಿಣಾಮ ಬೀಳ್ತಿದೆ ಅದ್ರ ಬಗ್ಗೆ? ಸರ್, ಇವಾಗ ಗ್ಯಾಸ್ ರೇಟು ಜಾಸ್ತಿ ಮಾಡಿದ್ದಾರೆ. ಇಲ್ಲಿ ಓಲಾ ಊಬರು ಕರೆಕ್ಟಾಗಿ ಗೌರ್ಮೆಂಟ್ ರೇಟ್ ಕೊಡ್ತಾ ಇಲ್ಲ. ತುಂಬ ತೊಂದರೆ ಆಗ್ತಾಯಿತ್ತು ನಮಗಂತೂ. ಸ್ಕೂಲ್ ಫೀಸು, ಮನೆ ಬಾಡಿಗೆ ಇವೆಲ್ಲ ಕಟ್ಕೊಂಡು ಜೀವನ ಮಾಡೋಕ್ಕೆ ಆಗ್ತಾಯಿಲ್ಲ. ಎಲ್ಲ ಊರ ಕಡೆಗೆ ಹೋಗೋ ಅನ್ನೋಂಥ ಪರಿಸ್ಥಿತಿ ಬಂದೈತಿ. ಕ್ಯಾಬ್ದು, ಆಟೋದು ಎಲ್ಲ ಇದೇ ಪರಿಸ್ಥಿತಿ. ಗ್ಯಾಸು ರೇಟ್ ಜಾಸ್ತಿ ಆಯಿತು. ಗೌರ್ಮೆಂಟು ರೇಟು ಇವರು ಓಲಾ ಊಬರು ಕೊಡ್ತಾಯಿಲ್ಲ ಗೌರ್ಮೆಂಟ್ ರೇಟ. ಇಂಥ ಪರಿಸ್ಥಿತಿ ಬಂದೈತಿ. ಫ್ರೀ ಬಸ್ ಮಾಡಿದರು, ಅದಕ್ಕೂ ಡ್ಯೂಟಿನೂ ಕಡಿಮೆ ಆಗಿದೆ. ಇವಾಗ ತಿರ್ಗಾ ಬೈಕ್ ಟ್ಯಾಕ್ಸಿ ಅಂತಂದ್ರು, ರ್ಯಾಪಿಡೋ, ಅದಕ್ಕೂ ಕಡಿಮೆ. ಎಲ್ಲ ಫುಲ್ ಹೊಡ್ತಾ ಬಿದ್ದೈತೆ. ಏನಂದರೆ ನಾವು ಬೇರೆಯವ್ರನ್ನ ಸಾಕ್ಬೇಕಾಗೈತೆ ಅಷ್ಟೇ. ಜೀವನ ಮಾಡಿ ನಮ್ಮ ಹೆಂಡತಿ ಮಕ್ಕಳು ಸಾಕೋಕ್ಕಾಗ್ತಾಯಿಲ್ಲ. ಹಂಗಾಗ್ಬಿಟ್ಟೈತಿ. ಏನು ಮನೆ ಗೌರ್ಮೆಂಟ್ ರೇಟ್ ಕೊಟ್ಟರೆ ಸಾಕು ನಮಗೆ. ಅದೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಈಗ ಹಿಂದೆ ಪೆಟ್ರೋಲ್ ಲೀಟರ್ಗೆ 90 ರೂಪಾಯಿ ಇತ್ತು, ಈಗ 110 ದಾಟಿದೆ. ಇನ್ನು ಮುಂದೆ ಇವ್ರು ಹೇಳೋ ಪ್ರಕಾರ ಯುದ್ಧ ನಿಲ್ಲೋ ತನಕ ರೇಟ್ ಜಾಸ್ತಿ ಆಗ್ತಾನೆ ಇರುತ್ತೆ. ಇನ್ನು ಯುದ್ಧ ಮಾಡ್ತಾನೆ ಇದಾರೆ, ರೇಟ್ ಆಗ್ತಾನೆ ಇರುತ್ತೆ. ಮುಂದಿನ ದಿನಗಳು ನಿಮ್ಮ ಪರಿಸ್ಥಿತಿ ಏನು ಸಾಮಾನ್ಯ ಜನರು? ನಾವು ಇಲ್ಲಿರಲ್ಲ, ಊರಿಗೆ ಹೊರಟೋಗ್ಬಿಡ್ತೀವಿ ಊರ ಕಡೆಗೆ. ಇಲ್ಲೇ ಇರೋಕ್ಕೆಲ್ಲ ಆಗೋತೆ ಸರ್. ಬಾಡಿಗೆ ನೋಡಿರೋ ಬಾಡಿಗೆ ರೇಟ್ ಜಾಸ್ತಿ. ರೇಷನ್ನು, ಸ್ಕೂಲ್ ಫೀಸು, ಈ ಗ್ಯಾಸ್ ಬಿಲ್ಲು, ಇದು ಗ್ಯಾಸು, ಅಡುಗೆ ಗ್ಯಾಸು, ಈ ಗ್ಯಾಸು ಎಲ್ಲ ಬರೀ ಇದಕ್ಕೆ ಆಗ್ತೈತೆ. ನಾವು ಜೀವನ ಮಾಡೋದು ಇನ್ನೆಲ್ಲ, ಉದ್ಧಾರ ಆಗೋದು ಇನ್ನೆಲ್ಲ ಆಗುತ್ತೆ. ಊರ ಕಡೆಗೆ ಹೋಗ್ಬೇಕಷ್ಟೇ. ರೋಡ್ ಸೈಡ್ನಲ್ಲಿ ಏನೋ ಹೋಗ್ಲಿ ಒಂದು ನಾಷ್ಟ ಮಾಡೋಣ ಅಂದ್ರೆ 100 ರೂಪಾಯಿ ಆಗುತ್ತೆ ಸರ್. ಇವಾಗ ಅವರು 50 ರೂಪಾಯಿ ಇದ್ದಿದ್ದೆ ಇವಾಗ 100 ರೂಪಾಯಿ ಅಂಬ್ತಾ ಇದ್ದಾರೆ. ಕೇಳಿದ್ರೆ ಗ್ಯಾಸ್ ಬಿಲ್ಲು. ಇವಾಗ ನಾವು ಅದೇ ಪರಿಸ್ಥಿತಿ ಅಲ್ವಾ. 1000 ರೂಪಾಯಿ ಇದ್ದಿದ್ದ 3000 ಸಿಲಿಂಡರ್ ಕೊಡ್ತಾಕ ಬರ್ತಾರೆ. ಅಂದ್ರೆ ಹಿಂಗೆ ಇನ್ನೂ ರೇಟ್ ಜಾಸ್ತಿ ಆಗ್ತಾನೆ ಇದ್ರೆ ಬೆಂಗಳೂರಲ್ಲಿ ಪಾಪ ನಿಮ್ಮಂತ ಟ್ಯಾಕ್ಸಿ ಡ್ರೈವರ್, ಆಟೋ ಡ್ರೈವರ್ ನಮ್ಮನ್ನ ಬದುಕಕ್ಕಾಗಲ್ಲ ಸರ್. ಬದುಕಕ್ಕಾಗಲ್ಲ. ನಮ್ಮದು ವಿಲೇಜು, ಅಲ್ಲಿ ಊರುಗಡೆ ಹೊರಟು ಹೋಗ್ಬೇಕಷ್ಟೇ. ಇಲ್ಲಿದ್ರೆ ಬದುಕಕ್ಕಾಗಲ್ಲ, ಪ್ರಾಮಿಸ್ ಬದುಕಕ್ಕಾಗಲ್ಲ. ಈಗ ಕಾರ್ ಬಾಡಿಗೆ ತಗೊಂಡಿರ್ತೀರಾ, ಈಗ ಕಾರ್ದು ಅದು ಇ ಎಮ್ ಐನು ಕಟ್ಟಬೇಕಲ್ಲ, ಅದನ್ನು ಕಟ್ಟಕ್ಕಾಗಲ್ಲ. ಎಷ್ಟು ಕಷ್ಟ ಇರುತ್ತೆ ಅಲ್ವಾ?